ನಮಸ್ಕಾರ ಬಂಧುಗಳೇ, ಸಿಂಹಧ್ವಜ ಮಾಧ್ಯಮಕ್ಕೆ ಸ್ವಾಗತ. ಬಂಧುಗಳೇ, ವಿಶ್ವ ರಾಜಕೀಯದಲ್ಲಿ ಈಗ ನಡೀತಿರುವ ಅತಿ ಅಪಾಯಕಾರಿ ಬೆಳವಣಿಗೆ ಅಂದರೆ ಕೆಂಪು ಸಮುದ್ರದಲ್ಲಿ ನಡೀತಿರುವ ಯುದ್ಧದ ವಿಸ್ತರಣೆ ಮಾತ್ರ ಅಲ್ಲ, ಅದರ ಜೊತೆಗೆ ಗಾಜಾ ಇಸ್ರೇಲ್ ಯುದ್ಧ ಮತ್ತೆ ಸ್ಫೋಟದ ಅಂಚಿಗೆ ಬಂದು ನಿಂತಿರುವುದು. ಕಳೆದ ಕೆಲವೇ ದಿನಗಳ ಮೊದಲು ಕಾರ್ಗೋ ಶಿಪ್ಗಳ ಮೇಲೆ ಮಿಸೈಲ್ ದಾಳಿ, ಡ್ರೋನ್ ದಾಳಿ, ನಾವೆಲ್ ಎಂಗೇಜ್ಮೆಂಟ್ಗಳು ಎಲ್ಲವೂ ಒಂದೇ ಸಮಯದಲ್ಲಿ ತೀವ್ರವಾಗಿವೆ. ಬಂಧುಗಳೇ, ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದು ಒಂದೇ ಯುದ್ಧದ ಬೇರೆ ಬೇರೆ ಮುಖ. ಕೆಂಪು ಸಮುದ್ರ ಕೇವಲ ಒಂದು ಜಲಮಾರ್ಗ ಅಲ್ಲ, ಇದು ಜಾಗತಿಕ ಆರ್ಥಿಕತೆಯ ಶ್ವಾಸಕೋಶ ಎಂದರೆ ತಪ್ಪಾಗಲಾರದು. ಇಲ್ಲಿ ಬೆಂಕಿ ಹತ್ತಿದ್ರೆ ಅದರ ಹೊಗೆ ದೆಹಲಿ, ಬೇಜಿಂಗ್, ಟೋಕಿಯೋ ಸೇರಿದಂತೆ ಎಲ್ಲ ಪ್ರಮುಖ ದೇಶಗಳವರೆಗೂ ತಲುಪ್ತಿದೆ. ಇದು ಸಾಮಾನ್ಯ ಜಿಯೋಪೊಲಿಟಿಕಲ್ ಸುದ್ದಿ ಅಲ್ಲ, ಇದು ವಿಶ್ವ ಯುದ್ಧಕ್ಕೆ ಮುನ್ನೋಟ ಕೊಡಬಲ್ಲ ದೊಡ್ಡ ಸಂಕೇತ. ಕೆಂಪು ಸಮುದ್ರದಲ್ಲಿನ ಘರ್ಷಣೆಗೆ ಕಾರಣವಾದ ಮುಖ್ಯ ಘಟನೆ ಏನೆಂದರೆ ಯೆಮೆನ್ನ ಹೂತಿ ಗುಂಪುಗಳ ನಿರಂತರ ದಾಳಿ. ಅದರ ಬಂಧುಗಳೇ, ಈ ದಾಳಿಗಳು ಒಂಟಿಯಾಗಿ ನಡೀತಿಲ್ಲ. ಇದೇ ಸಮಯದಲ್ಲಿ ಗಾಜಾನಲ್ಲಿ ಸೀಸ್ ಫೈರ್ ಮಾತುಕತೆಗಳು ಮುರಿಯುವ ಹಂತಕ್ಕೆ ಬಂದಿಂತಿವೆ. ಇಸ್ರೇಲ್ ಮತ್ತೆ ಟಾರ್ಗೆಟೆಡ್ ಸ್ಟ್ರೈಕ್ಸ್ ಮಾಡ್ತಾ ಇದೆ. ಅದಕ್ಕೆ ಹಮಾಸ್ ಪ್ರತಿಕ್ರಿಯೆ ಕೂಡ ಕೊಡ್ತಿದೆ. ಇದರ ಜೊತೆಗೆ US ಇಸ್ರೇಲ್ ಇಂಟರ್ನಲ್ ಪ್ರೆಷರ್ ಹೆಚ್ಚಾಗಿದೆ. ಒಂದು ಕಡೆ ಗಾಜಾ ಸುಡ್ತಿದೆ, ಮತ್ತೊಂದು ಕಡೆ ರೆಡ್ ಸಿ ಉರಿಯುತ್ತಿದೆ. ಕಳೆದ ಕೆಲವು ದಿನಗಳಲ್ಲಿ 40,000 ಟನ್ ಸರಕು ಹೊತ್ತ ಕಾರ್ಗೋ ಶಿಪ್ ಮೇಲೆ ನೇರ ದಾಳಿ ನಡೆದಿದೆ. ಕ್ರೂ ಸಿಬ್ಬಂದಿಗಳನ್ನು ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಲಾಯಿತು. ಈ ಘಟನೆಯ ನಂತರ ಅಮೆರಿಕ, ಬ್ರಿಟನ್, ಫ್ರಾನ್ಸ್, UAE ಮತ್ತು ಇನ್ನಷ್ಟು ರಾಷ್ಟ್ರಗಳು ಈ ಪ್ರದೇಶಕ್ಕೆ ಯುದ್ಧ ನೌಕೆಗಳನ್ನು ಕಳುಹಿಸಲು ಶುರು ಮಾಡಿವೆ. ಇದರ ಮೂಲ ಸೂತ್ರಧಾರ ಅಮೆರಿಕ. ಅಮೆರಿಕದ ಈ ಆಟ ಹೊಸತೇನಲ್ಲ. ಅವರ ಅಮೆರಿಕಾ ಫಸ್ಟ್ನ ಸ್ವಾರ್ಥ ನೀತಿಯಿಂದಾಗಿ ಇಂದು ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾ ದೇಶಗಳು ನಲುಗುತ್ತಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಅಮೆರಿಕ ಎಂಬ ದೇಶ ಕೇವಲ ತನ್ನ ಹಿತಾಸಕ್ತಿಯನ್ನು ಬಯಸಿ ಕೆಲಸ ಮಾಡುವ ದೇಶ ಮತ್ತು ಮತ್ತೊಬ್ಬರಿಗೆ ತಮ್ಮ ಆಯುಧಗಳನ್ನು ಮಾರಿ ಆ ದೇಶಗಳನ್ನು ಯುದ್ಧಗ್ರಸ್ತರನ್ನಾಗಿಸಿ ಲಾಭ ನೋಡೋ ಕುತಂತ್ರಿ. ಇದು ಅವರ ಮೂಲ ನೀತಿ. ಗಾಜಾದಲ್ಲಿ ಉಗ್ರಗಾಮಿಗಳ ಅಟ್ಟಹಾಸ, ಕೆಂಪು ಸಮುದ್ರದಲ್ಲಿ ವ್ಯಾಪಾರ ಯುದ್ಧ, ಎರಡರ ಮಧ್ಯೆ ಅಮೆರಿಕದ ಸ್ಟ್ರಾಟಜಿಕ್ ಚೆಸ್ ಗೇಮ್. ಇಲ್ಲಿ ಈ ವಿಚಾರಗಳ ಬಗ್ಗೆ ಮತ್ತಷ್ಟು ಚರ್ಚೆಗಳನ್ನು ಮುಂದಿನ ಸರಣಿಗಳಲ್ಲಿ ನೋಡೋಣ. ಕೆಂಪು ಸಮುದ್ರವನ್ನು ಯಾಕೆ ಜಾಗತಿಕ ಆರ್ಥಿಕತೆಯ ಚಾಕ್ ಪಾಯಿಂಟ್ ಅಂತ ಕರೀತಾರೆ? ಜಗತ್ತಿನ ಒಟ್ಟು 12% ವಸ್ತುಗಳಾದ ತೈಲ, ಎಲೆಕ್ಟ್ರಾನಿಕ್ಸ್, ಆಹಾರ ಧಾನ್ಯ, ಔಷಧಿ, ಕೈಗಾರಿಕಾ ಕಚ್ಚಾ ವಸ್ತುಗಳು ಮತ್ತಿತರ ವಸ್ತುಗಳ ವ್ಯಾಪಾರ ಇದೇ ಮಾರ್ಗದಿಂದ ಸಾಗ್ತದೆ. ಈ ಮಾರ್ಗ ಬ್ಲಾಕ್ ಆದರೆ ಜಗತ್ತಿನ ಸಪ್ಲೈ ಚೈನ್ಗೆ ಹಾರ್ಟ್ ಅಟ್ಯಾಕ್ ಎಂದೇ ಹೇಳ್ಬೋದು. ಈ ಬಾರಿಯ ಪರಿಸ್ಥಿತಿ ಅಪಾಯಕಾರಿ. ಯಾಕೆ ಅಂದರೆ ಹೂತಿ ಗುಂಪುಗಳಿಗೆ ಇರಾನ್ ವೆಪನ್ ಆ್ಯಂಡ್ ಡ್ರೋನ್ ಸಪೋರ್ಟ್ ಕೊಡ್ತಾ ಇದೆ. ಗಾಜಾ ಮತ್ತು ಇಸ್ರೇಲ್ ನಡುವೆ ಮತ್ತೆ ಸಂಘರ್ಷ ಹೆಚ್ಚುತ್ತಿರೋದು, US ಮತ್ತು ಇಸ್ರೇಲ್ ನಡುವಿನ ರಾಜಕೀಯ ಒತ್ತಡ, ಮಧ್ಯಪ್ರಾಚ್ಯದಲ್ಲಿ ಪ್ರಾಕ್ಸಿ ಗುಂಪುಗಳ ಸಿದ್ಧಸ್ಥಿತಿ, ರೆಡ್ ಸಿ ಮತ್ತು ಹಾರ್ಮುಜ್ ಎರಡೂ ಟೆನ್ಷನ್ ಝೋನ್ ಆಗಿ ಪರಿವರ್ತನೆಯಾಗಿರುವುದು. ಈ ಕಾಂಬಿನೇಷನ್ ನ್ಯೂಕ್ಲಿಯರ್ ಲೆವೆಲ್ ಡೇಂಜರಸ್. ಬಂಧುಗಳೇ, ಈ ಮಾತನ್ನ ಯಾವ ಆಧಾರದ ಮೇಲೆ ಹೇಳಲಾಗ್ತಾ ಇದೆ ಅಂದರೆ ಯುದ್ಧದಲ್ಲಿ ಕಾಣುವ ಯೋಧರಿಗಿಂತ ಅಪಾಯಕಾರಿ ಕಾಣದೇ ಇರುವ ರಾಷ್ಟ್ರಗಳು. ಇಲ್ಲಿ 4 ಮುಖ್ಯ ಆಟಗಾರರು. ಇರಾನ್ ಹೂತಿ ಗುಂಪುಗಳಿಗೆ ವೆಪನ್ಸ್, ಡ್ರೋನ್ಸ್, ಮಿಸೈಲ್ಸ್ ಎಲ್ಲ ನೀಡುತ್ತಿರುವುದು. ಯುನೈಟೆಡ್ ಸ್ಟೇಟ್ಸ್ ಗ್ಲೋಬಲ್ ಟ್ರೇಡ್ ರಕ್ಷಣೆ ಹೆಸರಿನಲ್ಲಿ ಪೂರ್ಣ ನೌಕಾಪಡೆಯನ್ನು ಇರಿಸಿರುವುದು. ಇಸ್ರೇಲ್ ಹೂತಿ ಡ್ರೋನ್ಸ್ ತಮ್ಮ ಕಡೆ ಬರ್ತವೆ ಎಂಬ ಭಯದಿಂದ ಹೆಚ್ಚುವರಿ ರಕ್ಷಣೆಗೆ ಸೈನ್ಯ ನಿಯೋಜನೆ ಮಾಡಿದೆ. ಹಾಗೂ ಸೌದಿ ಅರೇಬಿಯಾ ಮತ್ತು UAEಗಳಿಗೆ ತಮ್ಮ ಆಯಿಲ್ ಶಿಪ್ಪಿಂಗ್ ಸೆಕ್ಯೂರ್ ಮಾಡೋದು ಮೊದಲ ಗುರಿ. ಇವರಲ್ಲಿ ಯಾರಾದರೂ ತಪ್ಪಾಗಿ ಒಂದು ಮಿಸೈಲ್ ಲಾಂಚ್ ಮಾಡಿದರೂ ಇದು ಲೋಕಲ್ ಕಾನ್ಫ್ಲಿಕ್ಟ್ ಆಗಿರೋದಕ್ಕೆ ಸಾಧ್ಯವಿಲ್ಲ. ಇದು ರೀಜನಲ್ ವಾರ್ ಆಗಿ ನಂತರ ಗ್ಲೋಬಲ್ ವಾರ್ ಆಗಿ ತಿರುಗಬಹುದು. ವರ್ಲ್ಡ್ ವಾರ್ 3 ಅನ್ನೋದು ಕ್ಲಿಕ್ ಬೇಟ್ ಅಲ್ಲ,
ಉಗ್ರವಾಗೋ ಎಲ್ಲ ಎಲಿಮೆಂಟ್ಸ್ ಈ ಪ್ರದೇಶದಲ್ಲಿ ಮುಂದುವರೆದಿವೆ. ಹೆಚ್ಚಿನ ಮಿಲಿಟರಿ ಉಪಸ್ಥಿತಿ, ಹೆಚ್ಚುತ್ತಿರುವ ಉದ್ವಿಗ್ನತೆ, ಪ್ರಾಕ್ಸಿ ಗುಂಪುಗಳು, ತೈಲ ಚೆಕ್ ಪಾಯಿಂಟ್ಗಳು, ಬಹುರಾಷ್ಟ್ರೀಯ ಹಿತಾಸಕ್ತಿಗಳು, ಅನ್ಪ್ರೆಡಿಕ್ಟಬಲ್ ನಾಯಕರು. ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳ್ತಾ ಇರೋದೇನೆಂದರೆ, ಕೆಂಪು ಸಮುದ್ರದ ಸಂಘರ್ಷ ಹಾರ್ಮುಜ್ಗೆ ಹರಡಿದ್ರೆ ಜಗತ್ತು ಜಾಗತಿಕ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಪ್ರವೇಶಿಸುತ್ತದೆ. ಸಣ್ಣದಾಗಿ ಸಂಘರ್ಷದ ಎಸ್ಕಲೇಷನ್ನಿಂದ ಇಂಧನ ಬೆಲೆ ಏರಿಕೆ, ಹಣದುಬ್ಬರ, ವ್ಯಾಪಾರ ನಿಧಾನಗತಿ, ಮತ್ತು ಸಾಮಾನ್ಯ ಸಂಘರ್ಷದ ಎಸ್ಕಲೇಷನ್ನಿಂದ ತೈಲ ಕೊರತೆ, ಜಾಗತಿಕ ಆರ್ಥಿಕ ಹಿಂಜರಿತ, ಮ್ಯಾಸ್ ಲೇಆಫ್ಸ್ಗಳಾದರೆ, ಪೂರ್ಣ ಎಸ್ಕಲೇಷನ್ನಿಂದಾಗಿ ಮಧ್ಯಪ್ರಾಚ್ಯ ಯುದ್ಧ, ಹಡಗು ಸಂಚಾರ ಸ್ಥಗಿತ, ಅಂತಾರಾಷ್ಟ್ರೀಯ ವಿಮಾನಯಾನ ಅಡಚಣೆಗಳು, ಷೇರು ಮಾರುಕಟ್ಟೆ ಕುಸಿತ, ಜಾಗತಿಕ ಭೀತಿ ಶುರುವಾಗ್ತದೆ. ಈಗಾಗಲೇ ಏವಿಯೇಷನ್ ಸೆಕ್ಟರ್ನಲ್ಲಿ ಮರು ನಿರ್ದೇಶನಗಳು ಜಾರಿಯಾಗಿವೆ. ಇಂಡಿಯನ್ ಫ್ಲೈಟ್ಸ್ ಮಿಡ್ಲ್ ಈಸ್ಟ್ನ ಅವಾಯ್ಡ್ ಮಾಡ್ತಿವೆ. ಕಾರ್ಗೋ ಶಿಪ್ಸ್ ಆಫ್ರಿಕಾನ ಸುತ್ತು ಮಾಡಿ ಹೋಗ್ತಿವೆ. ಇದರ ಕಾಸ್ಟ್ ಅನ್ಇಮ್ಯಾಜಿನಬಲ್. ಭಾರತ ಯಾಕೆ ತಲೆ ಕೆಡಿಸ್ಕೊಳ್ಳೋ ಹಾಗೆ ಪರಿಸ್ಥಿತಿ ಎದುರಾಗಿದೆ? ಭಾರತೀಯ ನೌಕಾಪಡೆ ಈಗಾಗಲೇ ಅರೇಬಿಯನ್ ಸಮುದ್ರದಲ್ಲಿ ನಿಯೋಜಿಸಲ್ಪಟ್ಟಿದೆ. ಸಮುದ್ರ ರಕ್ಷಣಾ ತಂಡಗಳನ್ನು ಸಕ್ರಿಯಗೊಳಿಸಲಾಗಿದೆ. ಭಾರತೀಯ ಸರಕು ಹಡಗುಗಳು ಮಾರ್ಗ ಬದಲಾಯಿಸುತ್ತಿವೆ. ತೈಲ ಒಪ್ಪಂದಗಳ ಮರು ಮಾತುಕತೆ ಆಗ್ತಿವೆ. ಸರ್ಕಾರ ಸಾರ್ವಜನಿಕವಾಗಿ ಶಾಂತವಾಗಿದ್ದರೂ ಆಂತರಿಕ ಚಲನವಲನಗಳು ತುಂಬ ತೀವ್ರವಾಗಿವೆ. ಇಂಡಿಯಾಗೆ ಮಿಡಲ್ ಈಸ್ಟ್ ಸ್ಟೆಬಿಲಿಟಿ ಅತ್ಯಂತ ಮುಖ್ಯ. ಇಂಧನ, ಉದ್ಯೋಗಗಳು, ಹಣ ರವಾನೆ, ವ್ಯಾಪಾರ ಎಲ್ಲವೂ ಪರಸ್ಪರ ಸಂಪರ್ಕ ಹೊಂದಿವೆ. ರೆಡ್ ಸಿ ಕಾನ್ಫ್ಲಿಕ್ಟ್ ಈಗ ಲೋಕಲ್ ಇಶ್ಯೂ ಅಲ್ಲ, ಇದು ಇಂಟರ್ನ್ಯಾಷನಲ್ ಟಿಂಡರ್ ಬಾಕ್ಸ್. ಮುಂದಿನ ಕೆಲವು ದಿನಗಳಲ್ಲಿ ಮತ್ತೊಂದು ದೊಡ್ಡ ದಾಳಿ, ನೇವಲ್ ರಿಟಾಲಿಯೇಷನ್, ಪೊಲಿಟಿಕಲ್ ಮಿಸ್ಕ್ಯಾಲ್ಕ್ಯುಲೇಷನ್, ಪ್ರಾಕ್ಸಿ ಎಸ್ಕಲೇಷನ್, ಇವುಗಳಲ್ಲಿ ಯಾವುದಾದರೂ ಒಂದು ನಡೆದರೂ ವಿಶ್ವಕ್ಕೆ ದೊಡ್ಡ ಹಾನಿ. ಆದ್ದರಿಂದ ಇದು ಕೇವಲ ಸುದ್ದಿಯಲ್ಲ, ಇದು ನಮ್ಮ ದಿನನಿತ್ಯದ ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿದ ಘಟನೆ. ಪರಿಸ್ಥಿತಿ ಹೇಗೆ ತಿರುಗುತ್ತದೆ ಅಂತ ನೋಡೋಣ ಬಂಧುಗಳೇ. ಇದು ರೆಡ್ ಸಿ ಯುದ್ಧದ ನಿಜವಾದ ಚಿತ್ರ. ಇದ್ರ ಬಗೆಗಿನ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ಸ್ನಲ್ಲಿ ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ.